ನಾವು ಕಳೆದ ಒಂದು ಸೆಷನ್ ನಲ್ಲಿ ನಾವು ನಿಲ್ಲಿಸಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಪವಿತ್ರಾತ್ಮನು ನಮ್ಮೊಳಗೆ ವಾಸ ಮಾಡುವವನು ಅಥವಾ ನಮ್ಮೊಳಗೆ ಪವಿತ್ರಾತ್ಮನ ವಾಸಸ್ಥಾನ ಅನ್ನುವ ವಿಷಯಕ್ಕೆ ಬಂದು ನಾವು ನಿಲ್ಲಿಸಿದ್ದೆವು. The indwelling of the Spirit. ನಮ್ಮೊಳಗೆ ಪವಿತ್ರಾತ್ಮನ ವಾಸಸ್ಥಾನ. What is being a Christian really about? ಅನ್ನುವಾಗ ಕ್ರೈಸ್ತನಾಗಿ ಇರುವುದು ಅಂತ ಹೇಳಿದ್ರೆ ನಿಜವಾಗಿಯೂ ಏನರ್ಥ? Now there are some problems that we need to raise for us to understand this particular topic. ಈ ನಿರ್ದಿಷ್ಟವಾದಂತಹ ವಿಷಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಕೆಲವೊಂದು ಸಮಸ್ಯೆಗಳನ್ನ ನಾವು ತಿಳಿದುಕೊಳ್ಳಬೇಕು. Number one, do we receive the Holy Spirit at salvation or after salvation? ನಾವು ಪವಿತ್ರಾತ್ಮನನ್ನು ರಕ್ಷಣೆ ಹೊಂದುವಾಗ ಸ್ವೀಕಾರ ಮಾಡಿಕೊಳ್ಳುತ್ತೇವೆಯೋ ಅಥವಾ ನಂತರ ನಾವು If you've noticed around, you would have heard that a lot of churches do teach that we receive the Holy Spirit after salvation. ಪವಿತ್ರಾತ್ಮನನ್ನ ಸ್ವೀಕಾರ ಮಾಡಿಕೊಳ್ಳುತ್ತೇವೆಯೋ? ಪ್ರಶ್ನೆ ಅರ್ಥ ಆಯ್ತಲ್ಲ? ನಾವು ಪವಿತ್ರಾತ್ಮನನ್ನು ರಕ್ಷಣೆ ಹೊಂದುವಾಗ ಸ್ವೀಕಾರ ಮಾಡಿಕೊಳ್ಳುತ್ತೇವೆಯೋ ಅಥವಾ ರಕ್ಷಣೆ ಹೊಂದಿದ ನಂತರ ಸ್ವೀಕಾರ ಮಾಡಿಕೊಳ್ಳುತ್ತೇವೆಯೋ? Okay, so there are churches that teach that we need to tarry after salvation and then receive the Holy Spirit. ಕೆಲವು ಸಭೆಗಳು ಈ ರೀತಿ ಬೋಧನೆ ಮಾಡುತ್ತವೆ ಏನಂದ್ರೆ, ನಾವು ರಕ್ಷಣೆ ಹೊಂದಿದ ನಂತರ ಪವಿತ್ರಾತ್ಮನನ್ನ ಸ್ವೀಕಾರ ಮಾಡುವುದಕ್ಕೋಸ್ಕರ ನಾವು ಕಾದುಕೊಂಡಿರಬೇಕು ಎಂಬುದಾಗಿ ಬೋಧಿಸುತ್ತಾರೆ. That's the first question that we need to raise. ನಾವು ಈ ಮೊದಲನೇ ಪ್ರಶ್ನೆಯನ್ನು ನಾವು ಮೊದಲು ಕೇಳಬೇಕು. Number two, ಎರಡನೇದಾಗಿ, can the Holy Spirit ever leave us? ಪವಿತ್ರಾತ್ಮನು ಯಾವಾಗಲಾದ್ರೂ ನಮ್ಮನ್ನ ಬಿಟ್ಟು ಹೋಗುತ್ತಾನೋ? Number three, ಮೂರನೇದಾಗಿ, does the Holy Spirit continue to indwell a sinful Christian? ಒಬ್ಬ ಪಾಪದಲ್ಲಿಯೇ ಮುಳುಗಿರುವಂತಹ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಪವಿತ್ರಾತ್ಮನು ವಾಸವಾಗಿರುವುದನ್ನು ಮುಂದುವರಿಸುತ್ತಾನೋ? So these are some major questions that trouble a lot of Christians, in fact a lot of churches as well. ಈ ರೀತಿಯಾದಂತ ಕೆಲವೊಂದು ಪ್ರಶ್ನೆಗಳು ಅನೇಕ ಕ್ರೈಸ್ತರು ಮತ್ತು ಅನೇಕ ಸಭೆಗಳಲ್ಲಿಯೂ ಕೂಡ ಕೇಳಲ್ಪಡುವಂತಹ ಕೆಲವು ಪ್ರಶ್ನೆಗಳಾಗಿವೆ. And a lot of false teaching exists around these three questions. ನೋಡುವಾಗ ಹೆಚ್ಚಾದಂತಹ ಆ ಬೋಧನೆಗಳೆಲ್ಲವೂ ಕೂಡ ಈ ಮೂರು ಪ್ರಶ್ನೆಗಳ ಸುತ್ತಲೇ ಇರುವಂತವುಗಳಾಗಿವೆ. So once again, do we receive the Holy Spirit at salvation or after salvation? ಮೊದಲನೇದಾಗಿ, ಪವಿತ್ರಾತ್ಮನನ್ನ ನಾವು ರಕ್ಷಣೆ ಹೊಂದಿದ ಕ್ಷಣದಲ್ಲಿ ಸ್ವೀಕರಿಸುತ್ತೇವೆಯೋ ಅಥವಾ ನಂತರ ಸ್ವೀಕರಿಸುತ್ತೇವೆಯೋ? Number two, can the Holy Spirit ever leave us? ಎರಡನೇದಾಗಿ, ಪವಿತ್ರಾತ್ಮನು ಎಂದಾದ್ರೂ ನಮ್ಮನ್ನ ಬಿಟ್ಟು ಹೋಗುತ್ತಾನೋ? Number three, does the Holy Spirit continue to indwell a sinful Christian or a carnal Christian? ಮೂರನೇದಾಗಿ, ಪವಿತ್ರಾತ್ಮನು ಪಾಪದಲ್ಲಿಯೇ ಜೀವಿಸುತ್ತಿರುವಂತಹ ವಿಶ್ವಾಸಿಯಲ್ಲಿ ವಾಸವಾಗುವುದನ್ನ ಮುಂದುವರಿಸುತ್ತಾನೋ ಅಥವಾ ಅವನನ್ನ ಬಿಟ್ಟು ಹೋಗುತ್ತಾನೋ? I also want to mention that the doctrine of the indwelling is foundational to the other ministries the Spirit performs today. ನಾವು ನೋಡುವಾಗ ಪವಿತ್ರಾತ್ಮನ ಕುರಿತಾದಂತಹ ಈ ಒಂದು ಶಾಸ್ತ್ರವು ನಾವು ಈ ದಿನಮಾನಗಳಲ್ಲಿ ಕಲಿಯುವಂತಹ ಇತರ ಬೋಧನಾ ಸಿದ್ಧಾಂತಗಳಿಗೆ ಒಂದು ಅಸ್ಥಿವಾರದ ಬೋಧನೆಯಾಗಿರುತ್ತದೆ. The doctrine of the indwelling of the Spirit is foundational to the other ministries the Spirit performs today. ನೋಡುವಾಗ ಪವಿತ್ರಾತ್ಮನ ಕುರಿತಾದಂತಹ ಈ ಒಂದು ಬೋಧನೆಯು ಇವತ್ತು ಪವಿತ್ರಾತ್ಮನು ಮತ್ತು ಇವತ್ತು ಮಾಡುತ್ತಿರುವಂತ ಎಲ್ಲಾ ಇತರ ಸೇವೆಗಳಿಗೆ
ಒಂದು ಅಸ್ಥಿವಾರದ ಬೋಧನೆಯಾಗಿ ಇರುವಂತದ್ದಾಗಿರುತ್ತದೆ. So let's ask ourselves this question first for a broader understanding. ನಾವು ಇದನ್ನ ಬಹಳ ವಿಸ್ತಾರವಾಗಿ ನಾವು ಅರ್ಥ ಮಾಡಿಕೊಳ್ಳಲು ಈ ಪ್ರಶ್ನೆಯನ್ನ ನಾವು ಉತ್ತರಿಸೋಣ. Was there indwelling and sealing in the Old Testament? ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ವಾಸವಾಗಿರುವುದು ಮತ್ತು ಪವಿತ್ರಾತ್ಮನ ಮುದ್ರೆ ಇತ್ತು. Let's look at a few verses. ಕೆಲವು ವಾಕ್ಯಗಳನ್ನ ನಾವು ನೋಡೋಣ. First of all, the question we need to ask is, ಮೊದಲನೇದಾಗಿ ನಾವು ಕೇಳಬೇಕಾದಂತ ಒಂದು ಪ್ರಶ್ನೆ ಅಂದ್ರೆ, how could Israel build such a fabulous tabernacle in the desert? ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಂತಹ ಅದ್ಭುತವಾದ ದೇವದರ್ಶನ ಗುಡಾರವನ್ನ ಕಟ್ಟಲು ಹೇಗೆ ಸಾಧ್ಯವಾಯಿತು? Look at Exodus 31 and verse 3, please. ನೋಡುವಾಗ ವಿಮೋಚನಾ ಕಾಂಡ ಪುಸ್ತಕ 31ನೆಯ ಅಧ್ಯಾಯ ಅದರ 3ನೆಯ ವಚನವನ್ನ ನಾವು ಹೀಗೆ ಓದುತ್ತೇವೆ. Can you read that, please, brother? ಓಕೆ ಬ್ರದರ್. ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನ ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನ ಮಾಡುವುದಕ್ಕೂ ಇದೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನು ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತು ಮಾಡಿದ್ದೇನೆ. Now notice here, God has filled Bezalel with the Spirit of God. ಈ ನೋಡುವಾಗ ದೇವರು ತಾನೇ ಬೆಚಲೇಲನನ್ನು ಆತನು ದೇವರ ಆತ್ಮನಿಂದ ಅವನನ್ನ ತುಂಬಿಸಿದ್ದಾನೆ. He has filled him with the Spirit of God and with skill and ability and knowledge in all kinds of crafts. ಎಲ್ಲಾ ರೀತಿಯಾದಂತಹ ಆ ಒಂದು ಕೆತ್ತನೆ ಕೆಲಸಗಳನ್ನ ಮಾಡುವುದಕ್ಕೆ ಅಗತ್ಯವಾದಂತಹ ಆ ಒಂದು ಕೌಶಲ್ಯವನ್ನ, ಸಾಮರ್ಥ್ಯವನ್ನ, ಜ್ಞಾನವನ್ನ, ತಿಳುವಳಿಕೆಯನ್ನ ಹಾಗೂ ಪವಿತ್ರಾತ್ಮನನ್ನ ದೇವರು ಬೆಚಲೇಲನಿಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. He was entrusted by God with the task of building the tabernacle. ದೇವದರ್ಶನ ಗುಡಾರವನ್ನ ಕಟ್ಟುವಂತಹ ಆ ಒಂದು ಜವಾಬ್ದಾರಿಕೆಯು ಈ ಬೆಚಲೇಲನಿಗೆ ಕರ್ತನು ತಾನೇ ಒದಗಿಸಿದ್ದಾನೆ. So here you see the Holy Spirit as a spirit of enablement. He is enabling Bezalel to do the work that God had given him to do. ಆದ್ದರಿಂದ ಆ ದೇವರು ತಾನೇ ಬೆಚಲೇಲನನ್ನ ಆತನು ಸಮರ್ಥಗೊಳಿಸುವ ಆತ್ಮನ ಮೂಲಕವಾಗಿಯೇ ದೇವರು ಶಕ್ತಗೊಳಿಸುತ್ತಾನೆ. Number 2. ಎರಡನೇದಾಗಿ Look at Judges chapter 6 verse 34. ನ್ಯಾಯಸ್ಥಾಪಕರುಗಳ ಪುಸ್ತಕ 6ನೇ ಅಧ್ಯಾಯ ಅದರ 34ನೇ ವಚನವನ್ನ ನೋಡಿರಿ. Then the Spirit of the Lord came upon Gideon and he blew a trumpet. ನೋಡುವಾಗ 6ನೇ ಅಧ್ಯಾಯ 34ನೇ ವಚನ ನೋಡುತ್ತೇವೆ. ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶ ಉಳ್ಳವನಾಗಿ ಕೊಂಬನ್ನು ಊದಲು ಅಬಿಯೇಚರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. Okay, now here the Spirit of the Lord came upon Gideon. ಇಲ್ಲಿ ಗಿದ್ಯೋನನ ಮೇಲೆ ದೇವರ ಆತ್ಮನು ಬಂದನು ಎಂಬುದಾಗಿ ಓದುತ್ತೇವೆ. Here the Spirit is seen as a spirit of courage. ಇಲ್ಲಿ ನೋಡುವಾಗ ಆತ್ಮನ ಕುರಿತಾಗಿ ನೋಡುತ್ತೇವೆ, ಧೈರ್ಯದ ಆತ್ಮನು ಎಂಬ ರೀತಿಯಲ್ಲಿ ನಾವು ನೋಡುತ್ತೇವೆ. And notice in the previous one, in the case of Bezalel, God filled him with the Spirit of God. ತುಂಬಿಸುತ್ತಾನೆ. God filled him with the Spirit of God. ದೇವರು ಅವನನ್ನ ಪವಿತ್ರಾತ್ಮರಿಂದ ತುಂಬಿಸುತ್ತಾನೆ. In the case of Gideon, the Spirit came upon Gideon. ಇಲ್ಲಿ ನೋಡುವಾಗ ಗಿದ್ಯೋನನ ವಿಷಯಕ್ಕೆ ಬಂದಾಗ ದೇವರಾತ್ಮನ ಗಿದ್ಯೋನನ ಮೇಲೆ ಇಳಿದು ಬಂದನೆಂಬುದಾಗಿ ನಾವು ಓದುತ್ತೇವೆ.
Look at Judges chapter 3, verse 10, the first part of verse 10. ಈ ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದ ಮೊದಲನೇ ಭಾಗ ನೋಡಿರಿ. The Spirit of the Lord came upon Othniel. ಯೆಹೋವನ ಆತ್ಮವು ಅವನ ಮೇಲೆ ಅಂದ್ರೆ ಓತ್ನಿಯೇಲನ ಮೇಲೆ ಬಂದದರಿಂದ ಅವನು ಇಸ್ರಾಯೇಲರ ನ್ಯಾಯಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನು. So he's a spirit of power here. ಇಲ್ಲಿ ನೋಡುವಾಗ ಆ ಶಕ್ತಿಯುಳ್ಳ ಆತ್ಮನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. So the Spirit of the Lord came upon Othniel. ಇಲ್ಲಿ ಓತ್ನಿಯೇಲನ ಮೇಲೆ ಆತ್ಮನು ಪವಿತ್ರಾತ್ಮನು ಬಂದನು. Numbers 24, verse 2, the Spirit came upon Balaam. ನೋಡುವಾಗ ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯ ಅದರ 2ನೇ ವಚನವನ್ನ ಓದುವಾಗ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂತ ಮಾತೇನೆಂದರೆ, ಅವನು ಕಣ್ಣೆತ್ತಿ ನೋಡಲಾಗಿ ಕುಲಗಳ ಪ್ರಕಾರ ಡೇರೆಗಳನ್ನು ಹಾಕಿಕೊಂಡಿದ್ದ ಇಸ್ರಾಯೇಲ್ಯರು ಅವನಿಗೆ ಕಾಣಿಸಿದರು. ಆಗ ಅವನು ಪವಿತ್ರಾತ್ಮ ಪ್ರೇರಿತನಾಗಿ ಪದ್ಯರೂಪವಾಗಿ ಇಂತೆಂದನು. Okay, it's actually the Spirit came upon Balaam. ಪವಿತ್ರಾತ್ಮನು ಬಿಲಾಮನ ಮೇಲೆ ಇಳಿದು ಬಂದನು ಎಂಬುದಾಗಿ ಅದರ ಅರ್ಥ. 1 Samuel 11:6. ಮೊದಲನೇ ಸಮುವೇಲನ ಗ್ರಂಥ ಅದರ 11ನೇ ಅಧ್ಯಾಯ ಅದರ 6ನೇ ವಚನ. 1 ಸಮುವೇಲ 11ನೇ ಅಧ್ಯಾಯ ಅದರ 6ನೇ ವಚನ. When Saul heard their words, the Spirit of God came upon him in power, and he burned with anger. ನೋಡ್ತೇವೆ, ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತ್ತು. ಅವನು ಅತ್ಯಂತ ಕುಪಿತನಾಗಿ ಒಂದು ಜೋಡಿ ಎತ್ತುಗಳನ್ನ ತೆಗೆದುಕೊಂಡು ತುಂಡು ತುಂಡು ಮಾಡಿ ಆ ತುಂಡುಗಳನ್ನು ದೂತರ ಮುಖಾಂತರ ಇಸ್ರಾಯೇಲ್ ಎಲ್ಲಾ ಪ್ರಾಂತ್ಯಗಳಿಗೆ ಕಳುಹಿಸಿದನು. Okay, so the Spirit came upon him in power. ನೋಡುವಾಗ ಪವಿತ್ರಾತ್ಮನು ಅವನ ಮೇಲೆ ಬಲವಾಗಿ ಶಕ್ತಿಯುತವಾಗಿ ಇಳಿದು ಬಂದನು ಎಂದು ಓದುತ್ತೇವೆ. So in the Old Testament, you have incidents of God filling somebody with the Spirit. ಹಳೆಯ ಒಡಂಬಡಿಕೆಯಲ್ಲಿ ನಾವು ಕೆಲವೊಂದು ಘಟನೆಗಳಲ್ಲಿ ಪವಿತ್ರಾತ್ಮನಿಂದ ದೇವರು ತುಂಬಿಸುವುದನ್ನ ನೋಡುತ್ತೇವೆ. And the Spirit coming upon certain people. ಕೆಲವು ಜನರ ಮೇಲೆ ಪವಿತ್ರಾತ್ಮನು ಬರುವುದನ್ನ ನೋಡುತ್ತೇವೆ. You also see the Spirit departing from certain individuals. Look at 1 Samuel 15:14. ಅದೇ ರೀತಿಯಾಗಿ ಪವಿತ್ರಾತ್ಮನು ಕೆಲವರ ಜೀವಿತದಿಂದ ಅಥವಾ ಕೆಲವರಿಂದ ಆತನು ಹೊರಗೆ ಹೋಗುವುದನ್ನ ಕೂಡ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. 1 ಸಮುವೇಲ 15ನೇ ಅಧ್ಯಾಯ 14ನೇ ವಚನವನ್ನ ಓದಿ ನೋಡೋಣ. First Samuel chapter 15 verse 14. Brother, in Yes. Kannada, Yes. it's not in 14, brother. Okay, no problem, brother. Can you please Okay. read the appropriate verse? ಓಕೆ, ಅಲ್ಲಿ ನೋಡುವಾಗ 1 ಸಮುವೇಲ 15ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಆ ವಾಕ್ಯವಿರಲಿ ಅಲ್ಲಿಲ್ಲ ಏನಂತಂದ್ರೆ, ದೇವರ ಆತ್ಮನು ಅವನ ಸೌಲನನ್ನ ಬಿಟ್ಟು ಹೋದನು ಎಂಬುದಾಗಿ ನೋಡುತ್ತೇವೆ. Okay. Now the Spirit of the Lord had departed from. 16 brother, chapter 16 verse 14. Oh, is it? Okay. ಯೆಹೋವನ ಆತ್ಮವು ಸೌಲನನ್ನ ಬಿಟ್ಟು ಹೋಯಿತು. Okay, I'm sorry. All right. It is 16:14. Right. Now in Psalm 51 verse 11, ಕೀರ್ತನೆಗಳ ಪುಸ್ತಕ 51ನೇ ಕೀರ್ತನೆ 11ನೇ ವಚನದಲ್ಲಿ David, in his psalm of repentance, he says, "Do not cast me from your presence, or take your Holy Spirit from me." ಕೀರ್ತನೆಗಾರನಾದಂತ ದಾವೀದನು ಪಾಪದ ಅರಿಕೆಯ ಪ್ರಾರ್ಥನೆ ಮಾಡುವಾಗ ಕೀರ್ತನೆಗಳ ಪುಸ್ತಕ 51ನೇ ಕೀರ್ತನೆ 11ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂದು ಪ್ರಾರ್ಥಿಸುತ್ತಾನೆ.
So when you look at all these texts, ಈ ಎಲ್ಲ ವಾಕ್ಯ ಭಾಗಗಳನ್ನ ನಾವು ನೋಡುವಾಗ all of them involved empowerment for a physical activity. ಅವೆಲ್ಲವೂ ಕೂಡ ಒಂದು ಭೌತಿಕವಾದ ಚಟುವಟಿಕೆಗಳಿಗೋಸ್ಕರವಾಗಿ ಅವು ಪವಿತ್ರಾತ್ಮರಿಂದ ಶಕ್ತಿಯನ್ನ ಒದಗಿಸುವಂತವುಗಳಾಗಿರುತ್ತವೆ. Or enablement or empowerment for a specific activity. ಅಥವಾ ಒಂದು ನಿರ್ದಿಷ್ಟವಾದಂತಹ ಕಾರ್ಯಕ್ಕೋಸ್ಕರವಾಗಿ ಸಮರ್ಥಗೊಳಿಸುವಂತಹ ಕಾರ್ಯವನ್ನು ಕೂಡ ನೋಡುತ್ತೇವೆ. But we see that there was no indwelling in the Old Testament. ಆದ್ರೆ ಈ ಎಲ್ಲ ವಾಕ್ಯಗಳನ್ನ ಒಂದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ನೋಡುತ್ತೇವೆ ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ವಾಸಸ್ಥಾನ, ಪವಿತ್ರಾತ್ಮನೊಬ್ಬ ವ್ಯಕ್ತಿಯಲ್ಲಿ ವಾಸ ಮಾಡುತ್ತಾನೆ ಅನ್ನುವಂತಹ ಸಂಗತಿಗಳು ಇರಲಿಲ್ಲ. When you come to the New Testament, ಹೊಸ ಒಡಂಬಡಿಕೆಗೆ ಬಂದಾಗ Paul spoke of the Spirit as dwelling in or among the people of God. ಅಪೊಸ್ತಲನಾದಂತಹ ಪೌಲನು ಮಾತನಾಡುವಾಗ ಪವಿತ್ರಾತ್ಮನು ದೇವ ಜನರ ನಡುವೆ ವಾಸ ಮಾಡುವವನು ಎಂಬುದಾಗಿ ಪವಿತ್ರಾತ್ಮನ ವಾಸ ಮಾಡುವುದರ ಕುರಿತಾಗಿ ಮಾತನಾಡುತ್ತಾನೆ. So the Spirit of God dwells in the people of God. ದೇವರ ಆತ್ಮನು ದೇವ ಜನರಲ್ಲಿ ವಾಸ ಮಾಡುತ್ತಾನೆ. And the Spirit of God dwells among the people of God. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನು ದೇವ ಜನರ ನಡುವೆ ಕೂಡ ವಾಸ ಮಾಡುವವನಾಗಿರುತ್ತಾನೆ. Look at 2 Corinthians 6:16. 2ನೇ ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನ ನೋಡಿರಿ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೆ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. Okay, so the Spirit of God dwells in and among the people of God. ದೇವ ಜನರಲ್ಲಿಯೂ ದೇವ ಜನರೊಂದಿಗೂ ವಾಸ ಮಾಡುವವನಾಗಿರುತ್ತಾನೆ. Look at 1 Corinthians 14:24 and 25. 1ನೇ ಕೊರಿಂಥ ಪತ್ರಿಕೆ ಅದರ 14ನೇ ಅಧ್ಯಾಯ ಅದರ 24 ಮತ್ತು 25ನೇ ವಚನವನ್ನ ನೋಡಿರಿ. ಆದರೆ ನೀವೆಲ್ಲರೂ ಪ್ರವಾದಿಸುತ್ತಿರಲು ಕ್ರಿಸ್ತ ನಂಬಿಕೆ ಇಲ್ಲದವನಾಗಲಿ ಈ ವರವಿಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿಯೆಂದು ಅರುಹನ್ನು ಹೊಂದುವನು, ಎಲ್ಲರ ಮಾತಿನಿಂದ ಪರಿಶೋಧಿತನಾಗುವನು, ಅವನ ಹೃದಯದ ರಹಸ್ಯಗಳು ಬಯಲಾಗುವವು ಮತ್ತು ಅಡ್ಡಬಿದ್ದು ದೇವರನ್ನು ಆರಾಧಿಸಿ ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆಂಬುದನ್ನು ಪ್ರಚಾರ ಪಡಿಸುವನು. Now notice even an unbeliever will say that God is among you. ಅನ್ನುವಾಗ ಇದನ್ನ ಗಮನಿಸಿರಿ, ಒಬ್ಬ ಅವಿಶ್ವಾಸಿ ಹೇಳುತ್ತಾನೆ ದೇವರು ನಿಮ್ಮಲ್ಲಿದ್ದಾನೆ ಎಂದು. Okay, so who are the people who are indwelt? ಹಾಗಾದ್ರೆ ಯಾರಲ್ಲಿ ಪವಿತ್ರಾತ್ಮನು ವಾಸ ಮಾಡುತ್ತಾನೆ ಅಥವಾ ಪವಿತ್ರಾತ್ಮನು ವಾಸ ಮಾಡುವಂತ ಜನರು ಯಾರು? The Holy Spirit lives in Christians only, that is believers only, and he does so in all believers. ನೋಡುವಾಗ ಪವಿತ್ರಾತ್ಮನು ಕ್ರೈಸ್ತರಲ್ಲಿ ಅಥವಾ ವಿಶ್ವಾಸಗಳಲ್ಲಿ ಮಾತ್ರ ಆತನು ವಾಸ ಮಾಡುತ್ತಾನೆ. ಎಲ್ಲಾ ವಿಶ್ವಾಸಿಗಳಲ್ಲಿಯೂ ಪವಿತ್ರಾತ್ಮನು ವಾಸ ಮಾಡುತ್ತಾನೆ. Paul had to remind the Corinthian believers of this fact. ಪವಿತ್ರಾತ್ಮನು ಕೊರಿಂಥದ ವಿಶ್ವಾಸಿಗಳನ್ನ ಆತನು ವಿಶ್ವಾಸಿಗಳಿಗೆ ಈ ವಾಸ್ತವಿಕ ಸತ್ಯಾಂಶವನ್ನ ತಿಳಿಸಬೇಕಾಗಿತ್ತು. Look at 1 Corinthians 3:16. 1ನೇ ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯ ಅದರ 16ನೇ ವಚನವನ್ನ ನೋಡಿರಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರು ಆ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? Okay, the Spirit of God dwells in you. He's talking to Christians.
ಆತನು ಕ್ರೈಸ್ತರೊಂದಿಗೆ ಮಾತನಾಡುತ್ತಾ ಇದ್ದಾನೆ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. Look at 1 Corinthians 6:19. ಅದೇ ರೀತಿಯಲ್ಲಿ ಮೊದಲನೇ ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ ಅದರ 19ನೇ ವಚನವನ್ನ ನೋಡೋಣ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. Okay, so your body is a temple of the Holy Spirit who is in you. ನಿಮ್ಮ ದೇಹವು ನಿಮ್ಮಲ್ಲಿ ವಾಸವಾಗಿರುವಂತ ಪವಿತ್ರಾತ್ಮನಿಗೆ ಅದು ದೇವಾಲಯವಾಗಿದೆ ಎಂಬುದು ನಿಮಗೆ ಗೊತ್ತಿಲ್ಲವೋ? So Paul was instructing the Corinthian believers that they were indwelt by the Spirit. ಪೌಲನು ಕೊರಿಂಥದ ವಿಶ್ವಾಸಿಗಳಿಗೆ ಆತನ ಮನವರಿಕೆ ಮಾಡಿ ಹೇಳುತ್ತಿದ್ದಾನೆ, ಪವಿತ್ರಾತ್ಮನು ನಿಮ್ಮೊಳಗೆ ವಾಸ ಮಾಡುತ್ತಾನೆ ಎಂಬುದಾಗಿ ಹೇಳುತ್ತಾ. It is important to remind the believers today and instruct them of the same fact. ಇವತ್ತಿನ ವಿಶ್ವಾಸಿಗಳಿಗೂ ಕೂಡ ಈ ಒಂದು ಸತ್ಯಾಂಶವನ್ನ ಹೇಳಿ ಅವರಿಗೆ ಈ ವಾಸ್ತವಿಕ ಸತ್ಯಾಂಶವನ್ನ ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು ಬಹಳ ಬಹಳ ಪ್ರಾಮುಖ್ಯವಾದದ್ದಾಗಿದೆ. Too often God's people think the Spirit comes and goes in their lives. ಯಾಕಂದ್ರೆ ಅನೇಕ ವಿಶ್ವಾಸಿಗಳು ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಬರುತ್ತಾನೆ ಹೋಗುತ್ತಾನೆ ಎಂಬುದಾಗಿ ಆಲೋಚಿಸುವವರಾಗಿರುತ್ತಾರೆ. Now, listen very carefully, please. ಈಗ ಇದನ್ನ ಗಂಭೀರವಾಗಿ ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಿರಿ. What about carnal Christians? ಹಾಗಾದರೆ ಪ್ರಾಪಂಚಿಕ ಕ್ರೈಸ್ತನ ಕುರಿತಾಗಿ ಏನು? When believers sin or believers get into a habitual sin, does the Holy Spirit leave them? ವಿಶ್ವಾಸಿಯು ಆತನು ಅಭ್ಯಾಸ ಮಾಡಿಕೊಂಡು ಬಂದ ಪಾಪದಲ್ಲಿ ಜೀವಿಸುವಾಗ ಇನ್ನೂ ಪವಿತ್ರಾತ್ಮ Brother, are you done? Yeah. Okay. All right. Now remember, Paul was writing to the church at Corinth. That was a mixed audience. ಪೌಲನು ಮಿಶ್ರಣಗೊಂಡಂತಹ ಮಿಶ್ರ ಜನರು, ಬೇರೆ ಬೇರೆ ಹಿನ್ನೆಲೆಯ ಜನರು ಇರುವಂತಹ ಕೊರಿಂಥದ ಸಭೆಗೆ ಅಪೊಸ್ತಲನಾಗಿರುವಂತಹ ಪೌಲನು ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. They had some good believers in the church. ಆ ಸಭೆಯಲ್ಲಿ ಕೆಲವು ಒಳ್ಳೆಯ ವಿಶ್ವಾಸಿಗಳಿದ್ದರು. But there were others who were carnal in the church. ಆ ಸಭೆಯಲ್ಲಿ ಕೆಲವರು ಪ್ರಾಪಂಚಿಕರು ಇದ್ದರು, ಲೌಕಿಕತೆ ಪ್ರಾಪಂಚಿಕತೆ ಇದ್ದವರು ಇದ್ದರು. Look at 1 Corinthians 3:1-3. ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನ ನೋಡೋಣ. And also verse 3. 3ನೇ ವಚನವನ್ನು ಕೂಡ. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ಯಾಕಂದ್ರೆ ಇನ್ನು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ? Okay, so Paul is speaking to a mixed group of believers. ಇಲ್ಲಿ ಪೌಲನು ಆತನು ಆ ಮಿಶ್ರಣವಾಗದಂತಹ ಗುಂಪಿನ ವಿಶ್ವಾಸಿಗಳಿಗೆ ಮರೆಯುತ್ತಿದ್ದಾನೆ. Some of them were carnal. ಕೆಲವರನ್ನ ನೋಡುವಾಗ ಕೆಲವರು ಪ್ರಾಕೃತ ಮನುಷ್ಯರು. Others, one brother especially was living in gross sin. ಒಬ್ಬ ವಿಶ್ವಾಸಿಯು ಆತನು ತೀವ್ರವಾದ ಪಾಪದಲ್ಲಿ ಜೀವಿಸುತ್ತಿದ್ದಾನೆ. And yet in 1 Corinthians 6, Paul says that we were all indwelt by the Spirit. 6ನೇ ಅಧ್ಯಾಯಕ್ಕೆ ಬರುವಾಗ ಪೌಲ ಹೇಳ್ತಾನೆ, ನಾವೆಲ್ಲರೂ ಕೂಡ ಒಬ್ಬನೇ ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನಲ್ಲವೇ?
Without exception, the Spirit was dwelling in all of them. ಯಾವ ವ್ಯತ್ಯಾಸವೂ ಇಲ್ಲದೆ ಪವಿತ್ರಾತ್ಮನು ಎಲ್ಲರಲ್ಲಿಯೂ ಕೂಡ ಆತನು ವಾಸ ಮಾಡುತ್ತಾ ಇದ್ದಾನೆ. In fact, Paul was exhorting them to lead a holy life because the Spirit of God indwelt them. ನೋಡುವಾಗ ಯಾವ ವ್ಯತ್ಯಾಸವಿಲ್ಲದೆ ಪೌಲನು ಬರೀತಾ ಇದ್ದಾನೆ, ಪ್ರಾಪಂಚಿಕರಾಗಿದ್ದರೂ ಕೂಡ ಆ ವಿಶ್ವಾಸಿಯಲ್ಲಿ ಆತನಲ್ಲಿ ಪವಿತ್ರಾತ್ಮನು ವಾಸ ಮಾಡುತ್ತಾನೆ. In fact, Paul was exhorting them to lead a holy life because the Spirit of God indwelt them. ಪವಿತ್ರಾತ್ಮನು ಆ ಪ್ರಾಪಂಚಿಕರಲ್ಲಿಯೂ ಜೀವಿಸುತ್ತಾ ಇರುವುದರಿಂದ ಪವಿತ್ರಾತ್ಮನು ಅವರಿಗೆ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ಅವರಿಗೆ ಹೇಳುತ್ತಿದ್ದಾನೆ. So the Holy Spirit indwells even the carnal Christian. ಆದ್ದರಿಂದ ಪವಿತ್ರಾತ್ಮನು ಪ್ರಾಪಂಚಿಕನಾಗಿರುವ ವಿಶ್ವಾಸಿಯಲ್ಲಿಯೂ ಕೂಡ ವಾಸ ಮಾಡುತ್ತಾನೆ, ಜೀವಿಸುತ್ತಿದ್ದಾನೆ. So the Spirit of God indwells all Christians. ಆದ್ದರಿಂದ ಪವಿತ್ರಾತ್ಮನು ಎಲ್ಲಾ ಕ್ರೈಸ್ತರಲ್ಲಿ ವಾಸ ಮಾಡುವವನಾಗಿರುತ್ತಾನೆ. Now let's go back to 1 Corinthians 6:19 and 20. ನಾವು 1 ಕೊರಿಂಥ 6ನೇ ಅಧ್ಯಾಯ 19-20 ವಾಕ್ಯಕ್ಕೆ ಹೋಗೋಣ. 1 ಕೊರಿಂಥ 6ನೇ ಅಧ್ಯಾಯ 19-20 ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. Okay, now notice this. Is Paul talking about an individual body? ಪೌಲನು ಆತನು ಪ್ರತಿಯೊಬ್ಬೊಬ್ಬ ವಿಶ್ವಾಸಿಯ ಒಂದು ಸ್ವತಂತ್ರ ದೇಹದ ಕುರಿತಾಗಿ ಮಾತನಾಡುತ್ತಿದ್ದಾನೋ? Is Paul talking about individual believers here? ಇಲ್ಲಿ ವಿಶ್ವಾಸಿಯು ಒಬ್ಬೊಬ್ಬ ಕ್ರೈಸ್ತನ ಕುರಿತಾಗಿ ಅಥವಾ ವಿಶ್ವಾಸಿಯ ಕುರಿತಾಗಿ ಮಾತನಾಡುತ್ತಿದ್ದಾನೋ? Now notice, when you look at this verse in the original language, Greek, ನೀವು ಈ ವಾಕ್ಯವನ್ನ ಮೂಲ ಗ್ರೀಕ್ ಭಾಷೆಯಲ್ಲಿ ನೋಡಿದರೆ, let me just annotate here. One moment. Okay, when you look at this in the original language, ನೀವು ಆ ಒಂದು ಮೂಲ ನೋಡಿದರೆ the your here is in plural. ನಿಮ್ಮ ಅನ್ನುವಂಥದ್ದು ಬಹುವಚನದಲ್ಲಿದೆ. You is in plural. ನೀವು ಅನ್ನುವುದು ಕೂಡ ಬಹುವಚನದಲ್ಲಿದೆ. Whom you have received, that is also in plural. ನೀವು ಸ್ವೀಕರಿಸಿದವರು ಅನ್ನುವುದು ಕೂಡ ಬಹುವಚನದಲ್ಲಿಯೇ ಇದೆ. You are not your own, that is also in plural. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಅದು ಬಹುವಚನದಲ್ಲಿದೆ. You are bought at a price, that's also in plural. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅನ್ನುವುದು ಕೂಡ ಬಹುವಚನದಲ್ಲಿದೆ. Therefore, honor God with your body, that is also in plural. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅನ್ನುವಂಥದ್ದು ಕೂಡ ಬಹುವಚನದಲ್ಲಿಯೇ ಇದೆ. 7 times the you here in this verse is in plural. ನೀವು ಅನ್ನುವಂತಹ ಆ ಮಾತು ಅದು ಬಹುವಚನದಲ್ಲಿ ಸುಮಾರು 7 ಸಾರಿ ಬಳಸಲ್ಪಟ್ಟಿದೆ. What does that mean? ಅದರ ಅರ್ಥವೇನು? Paul is talking about a corporate indwelling. ಅನ್ನುವಾಗ ಪೌಲನಲ್ಲಿ ಮಾತನಾಡುತ್ತಾ ಇರುವಂತದ್ದು ಒಂದು ಸಂಯುಕ್ತವಾಗಿ ಎಲ್ಲರಲ್ಲಿಯೂ ಪವಿತ್ರಾತ್ಮನ ವಾಸದ ಕುರಿತು ಮಾತನಾಡುತ್ತಿದ್ದಾನೆ. The Spirit of God indwells the church. He dwells among the believers. ಸಭೆಯಲ್ಲಿ ವಿಶ್ವಾಸಿಗಳ ನಡುವೆ ಪವಿತ್ರಾತ್ಮನು ವಾಸ ಮಾಡುತ್ತಿದ್ದಾನೆ ಎಂಬುದಾಗಿ ಅದರ ಅರ್ಥ. Notice it's in plural 7 times. 7 ಸಾರಿ ಬಹುವಚನದಲ್ಲಿ ನೀವು ಎಂಬುದಾಗಿ ಬಳಸಲ್ಪಟ್ಟಿದೆ. What happened at Pentecost in Acts chapter 2 was also a corporate indwelling. The Spirit came to indwell believers. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪಂಚಾಶತ್ತಮ ಹಬ್ಬದ ದಿನ ನಡೆದದ್ದು ಕೂಡ ಹಾಗೆಯೇ. ಅಲ್ಲಿ ಪವಿತ್ರಾತ್ಮನು ಆತನು
ಸಂಯುಕ್ತವಾಗಿ ಎಲ್ಲಾ ವಿಶ್ವಾಸಿಗಳಲ್ಲಿ ಆತನು ವಾಸ ಮಾಡುವವನಾದನು ಎಂಬುದನ್ನ ನಾವು ಓದುತ್ತೇವೆ. Now, coming back to the argument of 1 Corinthians 6:19 and 20. ನಾವು ಪುನಃ 1 ಕೊರಿಂಥ 6ನೇ ಅಧ್ಯಾಯ 19-20 ವಾಕ್ಯದ ಚರ್ಚೆಗೆ ನಾವು ಬರುವುದಾದರೆ, Paul is addressing the whole church. ಪೌಲನು ಇಡೀ ಸಭೆಗೆ ಆತನು ಈ ಮಾತುಗಳನ್ನ ಹೇಳುತ್ತಿದ್ದಾನೆ. And the temple is a dwelling place for the Holy Spirit. ದೇವಾಲಯ ಅನ್ನುವಂಥದ್ದು ಪವಿತ್ರಾತ್ಮನು ವಾಸ ಮಾಡುವ ಸ್ಥಳ. Therefore, the entire church is indwelt by the Spirit. ಅಂದ್ರೆ ಇಡೀ ಸಭೆಯಲ್ಲಿ ದೇವರಾತ್ಮನು ವಾಸವಾಗಿದ್ದಾನೆ. ದೇವರ ವಾಸಸ್ಥಾನ ಇಡೀ ಸಭೆಯಾಗಿದೆ. So the Spirit of God indwells individual believers, and he also dwells among believers. ಆದ್ದರಿಂದ ಪವಿತ್ರಾತ್ಮನು ಪ್ರತಿ ಒಬ್ಬೊಬ್ಬ ವಿಶ್ವಾಸಿಯಲ್ಲಿಯೂ ವಾಸ ಮಾಡುತ್ತಾನೆ. ಹಾಗೆಯೇ ಎಲ್ಲಾ ವಿಶ್ವಾಸಿಗಳಾಗಿ ಇರುವಂತಹ ಸಭೆಯಲ್ಲಿಯೂ ಆತನು ವಾಸ ಮಾಡುತ್ತಾನೆ. So there's an individual indwelling, there's a corporate indwelling as well. ಅನ್ನುವಾಗ ಒಬ್ಬೊಬ್ಬರಲ್ಲಿಯೂ ವಾಸ ಮಾಡುತ್ತಾನೆ ಮತ್ತು ಎಲ್ಲಾ ವಿಶ್ವಾಸಿಗಳಲ್ಲಿಯೂ ಸಂಯುಕ್ತವಾಗಿ ಆತನು ವಾಸ ಮಾಡುತ್ತಾನೆ. Look at Ephesians 2 verses 19 through 22. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 19-22 ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 19-22. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ. ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. Now notice here, and in him you is in plural too. You too are being built. ನೋಡುವಾಗ ನೀವು ಸಹ ಅಂದ್ರೆ ಅಲ್ಲಿ ಬಹುವಚನದಲ್ಲಿ ಬರೆಯಲ್ಪಟ್ಟಂತ ಮಾತಾಗಿದೆ. ನೀವು ಸಹ ಕಟ್ಟಲ್ಪಡುತ್ತಾ ಇದ್ದೀರಿ. And you are being built together to become a dwelling in which God lives by his Spirit. ನೋಡುವಾಗ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. Paul is describing the whole church in Ephesians 2:19-22. ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 19-22 ಅಪೊಸ್ತಲನಾಗಿರುವಂತ ಪೌಲನು ಇಡೀ ಸಭೆಯನ್ನ ಕುರಿತಾಗಿ ವಿವರಿಸುತ್ತಿದ್ದಾನೆ. Notice here, the place of dwelling is equated with being built together. ಅಲ್ಲಿ ಪವಿತ್ರಾತ್ಮನು ವಾಸ ಮಾಡುತ್ತಾನೆ ಅನ್ನುವಂತಹ ಆ ಮಾತು ಅಲ್ಲಿ ಯಾವ ಅರ್ಥದಲ್ಲಿ ಬಳಸಲ್ಪಟ್ಟಿದೆ ಅಂದ್ರೆ ಕಟ್ಟಲ್ಪಡುತ್ತಾ ಇದ್ದೀರಿ ಎನ್ನುವ ಅರ್ಥದಲ್ಲಿ ಅದು ಬಳಸಲ್ಪಟ್ಟಿದೆ. Not ardhadalli, it's being equated with that. ಅದರೊಂದಿಗೆ ಅದು ಸಮಾನವಾಗಿ ಹೇಳಲ್ಪಟ್ಟಿದೆ. Which means the Holy Spirit dwells among Christians. ಅಂದ್ರೆ ಪವಿತ್ರಾತ್ಮನು ವಿಶ್ವಾಸಿಗಳಲ್ಲಿ ವಾಸ ಮಾಡುವವನಾಗಿದ್ದಾನೆ. It's a corporate indwelling. ಅಂದ್ರೆ ಪವಿತ್ರಾತ್ಮನು ಆತನು ಸಂಯುಕ್ತವಾಗಿ ಎಲ್ಲರಲ್ಲಿಯೂ ವಾಸ ಮಾಡುತ್ತಾನೆ ಎಂದರ್ಥ. Believers. ಎಲ್ಲಾ ವಿಶ್ವಾಸಿಗಳಲ್ಲಿ. So the Spirit of God indwells the church. ಪವಿತ್ರಾತ್ಮನು ಆತನು ಸಭೆಯೊಳಗೆ ವಾಸ ಮಾಡುತ್ತಿದ್ದಾನೆ. The second reason the Holy Spirit is given to all believers is the fact that the Holy Spirit is a gift. ಎರಡನೆಯ ಒಂದು ಕಾರಣ ಪವಿತ್ರಾತ್ಮನು ಎಲ್ಲಾ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಿದ್ದಾನೆ ಎಂದರೆ ಪವಿತ್ರಾತ್ಮನು ಆತನು ಒಂದು ಕೊಡುಗೆಯಾಗಿ ಉಡುಗೊರೆಯಾಗಿ ಕೊಡಲ್ಪಟ್ಟಿದ್ದಾನೆ ಎಂದರ್ಥ. He is not a reward that we earn because of our good behavior or holy life. ಯಾವುದೇ ಒಳ್ಳೆಯ ನಡವಳಿಕೆಯಿಂದಾಗಿ ಆಗಲಿ ಅಥವಾ
ಪರಿಶುದ್ಧ ಜೀವಿತದಿಂದಾಗಲಿ ಅಲ್ಲ. Notice Romans 5:5. ರೋಮ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನವನ್ನ ನೋಡಿರಿ. ರೋಮಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 5ನೇ ವಚನ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ಸರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. Notice through the Holy Spirit was given to us. He's a gift. ಪವಿತ್ರಾತ್ಮನ ಮೂಲಕ ಪವಿತ್ರಾತ್ಮ ನಮಗೆ ಕೊಡುಗೆಯಾಗಿ ಕೊಡಲ್ಪಟ್ಟಿದ್ದಾನೆ. Given to us. ನಮಗೆ ಕೊಡಲ್ಪಟ್ಟಿದ್ದಾನೆ. So in all of the passages that are listed on the slide, ಈ ಒಂದು ಪರದೆಯಲ್ಲಿ ಕೊಡಲ್ಪಟ್ಟಂತ ಎಲ್ಲಾ ವಾಕ್ಯಗಳನ್ನ ನೋಡುವಾಗ the Spirit of God is given to all believers, not just to some believers. ದೇವರ ಪವಿತ್ರಾತ್ಮನು ಎಲ್ಲಾ ವಿಶ್ವಾಸಿಗಳಿಗೆ ಕೊಡುಗೆಯಾಗಿ ಕೊಡಲ್ಪಟ್ಟಿದ್ದಾನೆ, ಕೇವಲ ಕೆಲವೇ ವಿಶ್ವಾಸಿಗಳಿಗೆ ಅಲ್ಲ. And there is no hint in any of these verses that God takes back the Spirit that He gives as a gift. ಈ ಎಲ್ಲ ವಾಕ್ಯಗಳಲ್ಲಿಯೂ ಕೂಡ ಉಡುಗೊರೆಯಾಗಿ ಕೊಡಲ್ಪಟ್ಟ ಪವಿತ್ರಾತ್ಮನು ಕೊಡಲ್ಪಟ್ಟ ಮೇಲೆ ಆತನು ತೆಗೆಯಲ್ಪಡುತ್ತಾನೆ ಎಂಬುದಾಗಿ ಎಲ್ಲಿಯೂ ಕೂಡ ಇಲ್ಲ. So the Spirit indwells all Christians, all believers. ಪವಿತ್ರಾತ್ಮನು ಎಲ್ಲಾ ಕ್ರೈಸ್ತರಲ್ಲಿ ಅಂದ್ರೆ ಎಲ್ಲಾ ವಿಶ್ವಾಸಿಗಳಲ್ಲಿಯೂ ವಾಸ ಮಾಡುತ್ತಾನೆ. And the Spirit indwells carnal believers as well. ಪವಿತ್ರಾತ್ಮನು ಪ್ರಾಪಂಚಿಕನಾದಂತ ಕ್ರೈಸ್ತನಲ್ಲಿಯೂ ವಾಸ ಮಾಡುತ್ತಾನೆ. The Spirit indwells the church. ಸಭೆಯಲ್ಲಿಯೂ ವಾಸ ಮಾಡುತ್ತಾನೆ. And one of the reasons is the Spirit is a gift given to us. ಯಾಕೆ ವಾಸ ಮಾಡುತ್ತಾನಂದ್ರೆ ಪವಿತ್ರಾತ್ಮನು ನಮಗೆ ಆತನು ಉಡುಗೊರೆಯಾಗಿ ಕೊಡಲ್ಪಟ್ಟಿದ್ದಾನೆ. In other words, the absence of the Holy Spirit is evidence of an unsaved condition. ಪವಿತ್ರಾತ್ಮನು ವಾಸವಾಗಿ ಇಲ್ಲದೆ ಇರುವಂತದ್ದು ಅಂದ್ರೆ ಪವಿತ್ರಾತ್ಮನ ಅನುಪಸ್ಥಿತಿ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪವಿತ್ರಾತ್ಮನ ಅನುಪಸ್ಥಿತಿ ಅಂತ ಹೇಳಿದ್ರೆ ಅವನು ರಕ್ಷಣೆ ಹೊಂದಿಲ್ಲ ಎಂದು ಅರ್ಥವಾಗಿರುತ್ತದೆ. Look at Romans chapter 8 and verse 9. ರೋಮ ಪತ್ರಿಕೆ 8ನೇ ಅಧ್ಯಾಯ ಅದರ 9ನೇ ವಚನವನ್ನ ನೋಡೋಣ. ರೋಮ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. Notice very clearly, if anyone does not have the Spirit of Christ, he does not belong to Christ. ಯಾವನಾದರೂ ಕ್ರಿಸ್ತನ ಆತ್ಮನನ್ನು ಹೊಂದಿಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂದರ್ಥ. So there are no believers without the Spirit of God. ದೇವರ ಆತ್ಮನು ವಾಸವಾಗಿಲ್ಲದೆ ಇರುವ ಯಾವ ಕ್ರೈಸ್ತನೂ ಕೂಡ ಇಲ್ಲ. Every believer is indwelt by the Spirit. ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ದೇವರ ಆತ್ಮನಿಂದ ವಾಸ ಮಾಡಲ್ಪಟ್ಟವನಾಗಿರುತ್ತಾನೆ. Notice 1 Corinthians 2:14. ಮೊದಲನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ ಅದರ 14ನೇ ವಚನವನ್ನ ನೋಡಿರಿ. 1ನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ ಅದರ 14ನೇ ವಚನ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವುಗಳನ್ನ ಗ್ರಹಿಸಲಾರನು. ದೇವರಾತ್ಮನ Notice that the Spirit of God does not indwell an unsaved person. ರಕ್ಷಣೆ ಹೊಂದದೇ ಇರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮನು ವಾಸ ಮಾಡುವುದಿಲ್ಲ. And that's why the natural man cannot welcome spiritual things, the things of the Spirit of God. ಆದ್ದರಿಂದಲೇ ನೋಡುತ್ತೇವೆ ಪ್ರಾಕೃತ ಮನುಷ್ಯನು ಆತನ ದೇವರಾತ್ಮನ ವಿಷಯಗಳನ್ನ ಬೇಡವೆನ್ನುತ್ತಾನೆ.
And that's what we read in Romans 8:9 as well. You, however, are controlled not by the sinful nature, but by the Spirit, if the Spirit of God lives in you. ಆದ್ದರಿಂದಲೇ ರೋಮಪತ್ರಿಕೆ 8ನೇ ಅಧ್ಯಾಯ ಅದರ 9ನೇ ವಚನವನ್ನ ಓದುವಾಗ ನಾವು ಬಹಳ ಸ್ಪಷ್ಟವಾಗಿ ನಾವು ಓದಿದಂತ ಮಾತೇನೆಂದರೆ, ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. Is the indwelling permanent or temporary? ಪವಿತ್ರಾತ್ಮನು ವಾಸವಾಗಿರುವಂತದ್ದು ಅದು ಶಾಶ್ವತವಾಗಿಯೋ ಅಥವಾ ತಾತ್ಕಾಲಿಕವಾಗಿಯೋ? Look at John chapter 14 verses 15 through 17. ಯೋಹಾನನ ಬರೆಸುವಾರ್ತೆ 14ನೇ ಅಧ್ಯಾಯ 15ರಿಂದ 17ರವರೆಗೆ ನೋಡಿರಿ. ಯೋಹಾನನ ಬರೆಸುವಾರ್ತೆ 14ನೇ ಅಧ್ಯಾಯ 15ರಿಂದ 17ರವರೆಗೆ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ. Notice, another counselor to be with you forever. ಮತ್ತೊಬ್ಬ ಸಹಾಯಕನು ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ. Forever. ಸದಾ ಕಾಲ ಎಂದೆಂದಿಗೂ ಇರುವುದಕ್ಕೆ. And he will be with you and be in you. ಆತನು ನಿಮ್ಮೊಂದಿಗೂ ನಿಮ್ಮೊಳಗೂ ಇರುವನು. In other words, ಮತ್ತೊಂದು ಮಾತಿನಲ್ಲಿ ಹೇಳುವುದಾದರೆ, Jesus Christ is present with believers by the universal indwelling of the Spirit. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಸಾರ್ವತ್ರಿಕವಾಗಿ ಜಾಗತಿಕವಾಗಿ ವಾಸ ಮಾಡುವ ಪವಿತ್ರಾತ್ಮನ ಮೂಲಕವಾಗಿ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿಯೋ ಕ್ರೈಸ್ತನಲ್ಲಿಯೋ ವಾಸ ಮಾಡುತ್ತಾನೆ. So the times when the Spirit was withdrawn due to sin, they all occurred before the Pentecost, when and it's only on the day of Pentecost he was given permanently. ಅನ್ನುವಾಗ ಪವಿತ್ರಾತ್ಮನು ಕೊಡಲ್ಪಟ್ಟು ಕೆಲವರಿಂದ ಪವಿತ್ರಾತ್ಮನು ತೆಗೆಯಲ್ಪಟ್ಟದ್ದನ್ನು ನೋಡುವಾಗ ಅದೆಲ್ಲವೂ ಕೂಡ ಪಂಚಾಶತ್ತಮಕ್ಕೆ ಮೊದಲು ನಡೆದಂತ ಘಟನೆಗಳಾದವು. ಪಂಚಾಶತ್ತಮ ದಿನದಂದು ಪವಿತ್ರಾತ್ಮನು ಶಾಶ್ವತವಾಗಿ ನಮ್ಮೊಂದಿಗೆ ಇರಲಿಕ್ಕೆ ಕೊಡಲ್ಪಟ್ಟನು. Now there are some instances in the book of Acts where the Spirit was given after salvation, but we don't have time for that, so we'll stop right here. ಕೆಲವೊಂದು ಘಟನೆಗಳನ್ನ ನಾವು ಅಪೊಸ್ತಲಕೃತ್ಯ ನೋಡುವಾಗ ಅಲ್ಲಿ ಪವಿತ್ರಾತ್ಮನ ವಿಷಯದಲ್ಲಿ ನೋಡುವಾಗ ಅದು ರಕ್ಷಣೆ ಹೊಂದಿದ ನಂತರ ಸ್ವೀಕರಿಸಿದ ರೀತಿಯಲ್ಲಿ ಅದರ ಸಮಯ ಇಲ್ಲದೆ ಇರುವುದರಿಂದ ನಾನು ಇಲ್ಲಿಗೆ ಈ ಒಂದು ಸಂದೇಶವನ್ನ ನಿಲ್ಲಿಸುತ್ತೇನೆ.